ಬಗಲನ ಮೇಳಿಗೆ ಹಚ್ಚದಂಗ ಆಗಿರ್ಬೇಕು ಕರೆಂಟ. ಎಲ್ಲಿ ಹಚ್ಚದಂಗ ಆಗಿರ್ಬೇಕು ಕರೆಂಟ? ಕಾಲಿಗರ ಕೈಗಿರ ಮತ್ತೆ. ಹೌದು. ಹಾಡೋದು ಕಲಿರಿ ಪಾನಪಟ್ಟಿ ಮುಟ್ಟಿ ಮೊದಲ ಮುಟ್ಟಿ ನಾನೇಂದವರೆ ಅಲ್ಲ ಭೂಮಿ ತ್ಯಾಲಿಯ ಮ್ಯಾಲ ಆಗಿ ಹೋದರು ಪಾಟಿ ಜಾನಪದ ಹಾಡದವರೆ ಅಲ್ಲ ಪುಂಡುನ ಕೈಯಾಗ ಸಿಕ್ಕು ಆಗಿ ಹೋದರು ಪಾಟಿ ಕಾಣದ
ಒಂದು ಮಾತು ಹೇಳ್ತೀನಿ ನಾನು. ನಾನು ಮಾತ ವಿಷಯ ಏನ್ ಹಿಡಿದಿರಿ? ಏನ್ ಮಾತಾಡ್ತೀರಿ? ಏನು ಸುದ್ದಿ? ವಿಷಯ ತಾಯಿದ್ ಹಿಡ್ದಿರಿ. ತಾಯಿದ್ ಹಿಡಿದು ಪಟ್ಟಿ ಅಂಗಡಿ ಪಾರು ಇಟ್ಟಿದೇನೋ ದಾರು ಅತ್ತೀರಿ. ನೀವ್ ಹ್ಯಾಂಗ ತಾಯಿ ಬೆಳೆಸೋರು? ತಾಯಿ ಬೆಳೆಸೋರು ಪಟ್ಟಿ ಅಂಗಡಿ ಪಾರು ಅತ್ತಾರ. ಏನು ಮಾತಾಡ್ತೀರಿ? ಆ ಪಟ್ಟಿ ಅಂಗಡಿ ಪಾರು ಆಗಿರೋರು ಯಾರತ್ತ ಕೇಳಿದ್ರೆ ಅಫ್ಜಲ್ಪುರ ಹುಡುಗರು ಅನ್ಬೇಕು. ಹಂಗ ತಾಯಿಗೆ ಬೆಳೆಸೋದು ಮತ್ತ ಒಂದೇ ಗಾಡಿ ಬಂದಾಗ ಎರಡನೇ ಗಾಡಿ ಬರಲ್ಲ ಅನ್ನೋದು. ಗಂಟೆ ಹೊಡೆದರ ಶಿವ, ಗಂಟೆ ಹೊಡೆದರ ಶಿವ, ತಮಟೆ ಹೊಡೆದರ ಯಮ. ಗಂಟೆ ಹೊಡೆದರ ಶಿವ, ತಮಟೆ ಹೊಡೆದರ ಯಮ. ಲಕ್ಷ್ಮೀ ತಾಯಿ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಬರಬೇಕು. ಲಕ್ಷ್ಮೀ ತಾಯಿ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಬರಬೇಕು. ಈ ಅಫ್ಜಲ್ಪುರ ಹುಡುಗನ ಸಂಗಾಟ ಹಾಡಬೇಕಾದ್ರೆ ನಿಮ್ಮ ಸೊಕ್ಕ ಬಿಟ್ಟು ಬರಬೇಕು. ಯಾರು ಬಿಟ್ಟು ಬರಬೇಕು? ನಿಮ್ಮ ಸೊಕ್ಕ ಬಿಟ್ಟು ಬರಬೇಕು. ಇಲ್ಲಿ ನೋಡಿ ಹ್ಯಾಂಗ್ ಬರ್ತದೆ ಹುಲಿ ನಮಗೆ. ಹೌದಾ? ಇರ್ಲಿ ಇರ್ಲಿ, ಜಾಸ್ತಿ ಆದಂಗ ಪಟ್ಟಿ ಅಂಗಡಿ ಪಾರು ಒಂದು ದಾರು ಜಾಸ್ತಿ ಆದಂಗ ಕಾಣ್ತದೆ. ಇಲ್ಲ ಇಲ್ಲ ಇರ್ಲಿ ಇರ್ಲಿ. ನಿಂದ್ರಲ್ಲ ಅದು ಬಹುಶಃ ಪಟ್ಟಿ ಅಂಗಡಿ ಪಾರು ಕೊಟ್ಟಂಗೆ ಕಾಣ್ತಾವ ನೋಟ. ಅದಕ್ಕೆ ಮುತ್ತಿನ ಕೈ ಹಿಂಗ ಗಡ 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 ನಡಗ್ಲತ್ತಾವ. ಪಾರು ಕೊಟ್ಟ ಪಾರು ಬಿಡ್ತದ. ಮತ್ತೆ ಇಲ್ಲಿ ಇಟ್ಟು ನಡಗುತ್ತೆ. ಆಯಿ ಬಲೆಕ್ ಹೋದ್ರೆ ಎಷ್ಟು ನಡಗತೈತಿ ನೀನು. ಅಪ್ಪೋ ಬಿದ್ದು ಮರ ಸೊಗಸ. ಏ ಬಿದ್ದಿ ನೋಡಿ ಬಿದ್ದೇವಪ್ಪ. ಹೋಜತ್ತಿ ಹಾಕಿ ನೀವು ಭಜತ್ತಿಗೆ ಬ್ಯಾರೆ ಆಗಿತ್ತೀನಿ ಕಾಲ್ ಕಾಠೆ ನಂಗ ಹೊಡೆಯ ಬ್ಯಾರ ಹಾರಟಿ. ಕಂಡಾಲ ಮಾತು ಹೇಳಿ ಖಂಡಂಗ ಕುಡಿ ಬ್ಯಾರೋ ಅಂತರ ಹುಚ್ಚ ಗ್ವಾಟಿ. ಕಂಡಾಲ ಮಾತು ಹೇಳಿ ಖಂಡಂಗ ಕುಡಿ ಬ್ಯಾರೋ ಅಂತರ ಹುಚ್ಚ ಗ್ವಾಟಿ. ಆಡೋದು ಕಲಿರಿ ಮೊದಲ ತಾಳ ಮೋಟಿ. ಹೊಡಿ ಹೊಜತ್ತಿ ಹಾಕಿ ನೀವು ಭಜತ್ತಿಗೆ ಬೀಳಬ್ಯಾಡ್ರಿ ಒಗತ್ತಿನಿ ಕಾಲ್ ಕಾಟಿ. ವಾಣಿ ನಂಗ ಹೊಡೆಯ ಬ್ಯಾರ ಹಾರಟಿ. ಏ ಬಂಡಾಲ ಮಾತು ಹೇಳಿ ಖಂಡಂಗ ಕುಣಿ ಬ್ಯಾಡ್ರ ಅಂತರ ಹುಚ್ಚ ಗೋಟೆ. ಬಂಡಾಲ ಮಾತು ಹೇಳಿ ಖಂಡಂಗ ಕುಣಿ ಬ್ಯಾಡ್ರ ಅಂತರ ಹುಚ್ಚ ಗೋಟೆ. ದೇಶದ ಸಲುವಾಗಿ ಮತ್ತೊಮ್ಮೆ ಬಾರೋ ರಾಯಣ್ಣನೇ ಹೊಟ್ಟ. ಇದು ನಮ್ಮ ಅಪ್ಪನ ತಾಕತ್ತ.
ಅವು ಹೊಡಿತಾಳ ನೀನ್ ಸೊಡ್ಡ ಏ ಬರಂಗಿಲ್ಲ. ಅಲ್ಲೇ ರೊಟ್ಟಿ ಕಲಿಗೆ ಬಡ ಟಾಪ್ 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 ಅಂತೇಳಿ ಸಾಡ್ ಹಿಡಕ್ ಬರ್ದಿಲ್ಲ. ನಿಮ್ಮ ಅವನ ಸೊಡ್ಡ ಅಲ್ಲೇ ರೊಟ್ಟಿ ಕಲ್ ಮ್ಯಾಗಿರ್ತ. ಹಾ ನಮ್ಮ ಅಪ್ಪನ ಸೊಡ್ಡ ಹಿಂಗ ಸಾವಿರಾರು ಮಂದಿ ಆಗಿರ್ತಾರೆ. ತಿಳ್ಕೊಂಡ್ ಬಿಡ್ರಿ ಯಾರು ಹೆಚ್ಚಾದ್ರಿ ಇಲ್ಲಿ. ಹಾ ಅಷ್ಟೇ. ದೇಶದ ಸಲುವಾಗಿ ಮತ್ತೊಮ್ಮೆ ಬಾರೋ ರಾಯಣ್ಣನೇ ಹೊಂಟೆ ನನಗ ಇಲ್ಲಾರು ಸರಿಸಾಟೆ ನಾನೇ ನಾನೇ ಎಂದು ಸೊಕ್ಕಿಲೆ ಮೆರೆದವಾಗ ನಿಂತಿರಿಯದಿ ತಾಟೆ ನಾನೇ ನಾನೇ ಎಂದು ಸೊಕ್ಕಿಲೆ ಮೆರೆದವಾಗ ಹೊರಗಿರಿ ಕಾಲ ಕಾಟೆ ಹಾಡೋದು ಕಲಿ ಮನದ ತಾಳ ಮೋಟೆ ನಾನೆಂದವರೆಲ್ಲ ಭೂಮಿ ಕಲಿಯನ ಆಗೋದು ಚೀಪಾಟೆ ನಾನೆಂದವರೆಲ್ಲ ಭೂಮಿ ಕಲಿಯನ ಆಗೋದು ಚೀಪಾಟೆ ದೇಶದ ಸಲುವಾಗಿ ಮತ್ತೊಮ್ಮೆ ಬಾರೋ ರಾಯಣ್ಣನೇ ಹೊಂಟೆ ನನಗ ಎಲ್ಲಾರು ಸರಿಸಾಟೆ ನಾನೇ ನಾನೇ ಎಂದು ಸೊಕ್ಕಿಲೆ ಮೆರೆದವಾಗ ಹೊರಗಿರಿ ಕಾಲ ಕಾಟೆ ನಾನೇ ನಾನೇ ಎಂದು ಸೊಕ್ಕಿಲೆ ಮೆರೆದವಾಗ ನಿಂತಿರಿಯದಿ ತಾಟೆ ನಾನೆಂದವರೆಲ್ಲ ಭೂಮಿ ಕಲಿಯನ ಆಗೋದು ಚೀಪಾಟೆ ನಾನೆಂದವರೆಲ್ಲ ಭೂಮಿ ಕಲಿಯನ ಆಗೋದು ಚೀಪಾಟೆ ನಾಗರ ಮಿಡಿಯರೆ ನಾಡಿನ ಹೊಲಮ ನೋಡ್ಯಾನ ಸುತ್ತಗಟ್ಟಿ ಅರಸುರ ಮಲಗಿದ ಆಟಗಟ್ಟಿ ಏ ಹಂತದ ಇದ್ದನ ಹಂಗೆ ಬಿಡಬಾರದೆಂದು ತುಳಿಬೇಕಂದಿ ಮ್ಯಾಟಿ ಹಂತದ ಇದ್ದನ ಹಂಗೆ ಬಿಡಬಾರದೆಂದು ತುಳಿಬೇಕಂದಿ ಮ್ಯಾಟಿ ನಾನೆಂದವರೆಲ್ಲ ಭೂಮಿ ಕಲಿಯನ ಆಗೋದು ಚೀಪಾಟೆ ನಾನೆಂದವರೆಲ್ಲ ಭೂಮಿ ಕಲಿಯನ ಆಗೋದು ಚೀಪಾಟೆ ನಾಗರ ಮಿಡಿಯರೆ ನಾಡಿನ ಹೊಲಮ ನೋಡ್ಯಾನ ಸುತ್ತಗಟ್ಟಿ ಅರಸುರ ಮಲಗಿದ ಆಟಗಟ್ಟಿ ಏ ಹಂತದ ಇದ್ದನ ಹಂಗೆ ಬಿಡಬಾರದೆಂದು ತುಳಿಬೇಕಂದಿ ಮ್ಯಾಟಿ ಹಂತದ ಇದ್ದನ ಹಂಗೆ ಬಿಡಬಾರದೆಂದು ತುಳಿಬೇಕಂದಿ ಮ್ಯಾಟಿ ಕಳ್ಳ ಹೊಡೆದ ಮ್ಯಾಟಿ ಹರದ ಕೈ ಮಾಡಲು ಬಾಳ ಮೋಟೆ ನಾನೆಂದವರೆಲ್ಲ ಭೂಮಿ ಕಲಿಯನ ಆಗೋದು ಚೀಪಾಟೆ ನಾನೆಂದವರೆಲ್ಲ ಭೂಮಿ ಕಲಿಯನ ಆಗೋದು ಚೀಪಾಟೆ ತಂದಿತ್ತು ಕಬ್ಬರಾಯ ತಾಯಿ ಅಮೃತ ಬಾಯಿ ಉದರದಲ್ಲಿ ಹೊರಸಿ ಹಾಗಾಗಿ ಜೀವ ಮುಡುಪ ಎಟ್ಟಿ ಕಟ್ಟ ಬ್ಯಾಡರ ರುಂಡ ಕಣದು ಮಾಳ ಬರುತ್ತರ ಗಾಟಿ ಗಾಟಿ ಕಟ್ಟ ಬ್ಯಾಡರ ರುಂಡ ಕಣದು ಮಾಳ ಬರುತ್ತರ ಗಾಟಿ ಗಾಟಿ
ಇರ್ಬೇಕು ಕಂಠ ಕುತ್ತು ಕೇಳೋರ್ಗಿರ್ಬೇಕು ಸೊಂಟ 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 ಹಾಡೋರ್ಗಿರ್ಬೇಕು ಕಂಠ ಕುತ್ತು ಕೇಳೋರ್ಗಿರ್ಬೇಕು ಸೊಂಟ ಹಾ. ಪದ ಹಾಡಿದ್ರ ಮಗಲನ ಮೇಳಿಗೆ ಹಚ್ಚದಂಗ ಆಗಿರ್ಬೇಕು ಕರೆಂಟ ಎಲ್ಲಿ ಹಚ್ಚದಂಗ ಇರ್ಬೇಕು ಕರೆಂಟ್ ಕಾಲಿಗರ ಕೈಗರ ಮತ್ತೆ ಹೌದು ಹೇಳಿದ್ರ ಅವರು ಯಾರು ಹೇಳಿದ್ರಪ್ಪ ಮಾತ ನಿಮ್ಮ ಅಪ್ಪನ 10 ಅವತಾರ ಇದ್ರ ನಮ್ಮ ಅವನ 11 ಅವತಾರ ತೋರಿಸ್ತೇನೆ ಹೌದು ಹಾ. ನಿಮ್ಮ ಅಪ್ಪನ 11 ಅವತಾರ ತೋರಿಸಿದ್ರ 12 ಅವತಾರ ತೋರಿಸ್ತೇನೆ ಇಲ್ಲಿ ಒಂದು ಮಾತು ಹೇಳ್ತೀನಿ ಮಾಸ್ತರ್ ನಿನಗ ಏನ್ರಿ ಮಾತ ಮನಮಿ ಮುತ್ಯೋರು ಹಾ ಮುತ್ತೇರು ನಡೆದಾಡುವ ದೇವರು ಗಾನ ಕೋಗಿಲೆ ಹೌದು ಹೌದು ಸಿದ್ಧರತ್ನ ಸಿದ್ಧರತ್ನ ಮಧುಗೊಂಡ ಅಪ್ಪಾಜಿಯವರು ಒಂದು ಪದ್ಯ ಬರೆದ್ರ ಅವ್ರು ಯಾ ಪದ್ಯ ರೀ ಏನು ಬರೆದ್ರು ಗೊತ್ತದನು ಹಾ 10 ಅವತಾರ ತಾಳಿದ ದೇವಿ ನೀನೇ ಆದಿ ಏ 10 ಅವತಾರ ತಾಳಿದ ದೇವಿ ಆದಿ ಶಕ್ತಿ ಆದಿ ಮಾಯಿ ಕೆರಕನಳ್ಳಿ ಲಕ್ಷ್ಮಿ ತಾಯಿ ಭಕ್ತರನ್ನ ನೀನೇ ಕಾಯಿ ಕೆರಕನಳ್ಳಿ ಲಕ್ಷ್ಮಿ ತಾಯಿ ಭಕ್ತರನ್ನೆಲ್ಲ ನೀನೇ ಕಾಯಿ ನಡೆದಾಡುವ ದೇವರು 10 ಅವತಾರ ಅಂತೇಳಿ ಅವ್ರು ಬರ್ದಾರ ನೀ 12 ಅವತಾರ ತೋರಿಸ್ತಿ ಅಂದ ಬಳಕ ನಿನ್ನಟ್ಟ ಶಾಣಿನೇ ಯಾರು ಇಲ್ಲತ್ತೆ ನಾನು ಎಲ್ಲಿವರೆ ಬರ್ತಾ ಇರ್ತೀನಿ ಅವತಾರಟ್ಟು ಇದೇ ಅವಲ್ಲ ಇದ್ದಿದ್ ಹೇಳ್ರಿ ಇದ್ದಿದ್ ಹಾಡ್ರಿ ಎರಡು ಅವತಾರ ಇವೆ. ನಡೆದಾಡುವ ದೇವರು ಬರ್ದಾರ 10 ಅವತಾರ ತಾಯಿ ಅಂತೇಳಿ ಬರ್ದಾರ ಹೌದು. ನೀ 12 ಅವತಾರ ತೋರಿಸ್ತಿ ಅಂದ ಬಳಕ ನೀ ಅವ್ರಕ್ಕಿಂತ ಹೆಚ್ಚಿನವಾದಿ ಅಲ್ಲೇನು ಬಹುತೇಕ ಎರಡು ಅವತಾರ ಇವೇ ಇರ್ಬೇಕತ್ತಿನ ದಾರು ಮಾರುದು ಪಟ್ಟಿ ಅಂಗಡಿ ಪಾರು ಇವು ಎರಡು ಕೂಡಿ 12 ಆದವು ಅತ್ತಿನ ಹಾ ಇದಕ್ಕೆ ಹಿಡ್ಕೊಂಡು ಅಂದಿರ್ಬೇಕು ಅವ್ರು ಇನ್ನ ಒಂದು ಮಾತು ಹೇಳಿದರು ಏನ್ ಮಾತಾ ನಿಮ್ಮ ತಾಯಿ ಹಾ ನಮ್ಮ ತಾಯಿಗಿಂತ ನಿಮ್ಮ ಅಪ್ಪ ಎಲ್ಲಿ ಹೆಚ್ಚಿಗೆ ಆಗ್ಯಾನ ಎಲ್ಲಿ ಹೆಚ್ಚಿಗಾಗ್ಯಾನ ನಮ್ಮವ್ವ ಹಾ ಮನಸ್ಸು ಮಾಡಿದ್ರು ಉಳಿಸ್ತಾಳ ಅಬ್ಬಬ್ಬಬ್ಬ ಹ್ಞೂ ಒಂದ್ ಸ್ವಲ್ಪ ಶಾಂತತೆ ಕಾಪಾಡ್ರಿ ಒಂದ್ 10 ನಿಮಿಷನ್ಯಾಗ ಮುಗಿಸ್ತೀನಿ ನಾನು ಹೌದು ಇವ್ರವ್ವ ಎಲ್ಲಿ ಉಳಿಸ್ಯಾಳ ಅನ್ನೋದು ನಾನು ಮುಗಿಸ್ತೀನಿ ನಾನು ಹೌದು ಗಂಡ ಹೆಂಡತಿಗೆ ಇಬ್ರು ಗಂಡಸ ಮಕ್ಕಳು ಹುಟ್ಟಿ ಬಂದ್ರು ಹೌದು ಗಂಡ ಹೆಂಡತಿಗೆ ಇಬ್ರು ಗಂಡಸ ಮಕ್ಕಳು ಹುಟ್ಟಿ ಬಂದ್ರು ಹೌದು ಇಬ್ರೇ ಇಬ್ರೇ ಹಾ ಗಂಡಸ ಮಕ್ಕಳು ಹುಟ್ಟಿ ಬಂದ ಕೂಡಲೇನೆ ತಾಯಿ ತಂದೆ ಇಬ್ರು ತೀರ್ಕೊಂಡ್ರು ತೀರ್ಕೊಂಡ್ರು ಹಾ ದೊಡ್ಡವನಿಗೆ 10 ವರ್ಷ ವಯಸ್ಸಿತ್ತು ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು ಇತ್ತು ಆ ಸಣ್ಣ ತಮ್ಮಗ ತಗೊಂಡು ಅಣ್ಣ ತಿರ್ಗಾಡ್ಲಕತ್ತ ಯಾರು ಕರೆದು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ನೀರು ಕೊಡ್ಲಿಲ್ಲ ಪರದೇಶ ಮಕ್ಕಳಿದ್ದು ಹೌದು ಯಾರು ಕರೆದು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ಹ್ಞೂ ಆ ಬಡತನ ಪರಿಸ್ಥಿತಿ ಇತ್ತು ಹೌದು ಮಕ್ಕಳಿಗೆ ಊಟದ ಕೊರತೆ ಬರ್ಲಕತ್ತು ಬರ್ಲಕತ್ತು ಆ ಊಟದ ಸಲುವಾಗಿ 10 ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕತ್ತ ಮಾಡ್ಲಕತ್ತ ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜ್ವಾಕಿ ಮಾಡ್ತಿದ್ದ ಹೌದಪ್ಪ ಹೌದು ಜ್ವಾಕಿ ಮಾಡ್ತಿದ್ದ ಹಾ ತಮ್ಮ ಬೆಳೆದು 6 ವರ್ಷದವಾದ ಅದ ಅದ 6 ವರ್ಷದವಾದ ಅಣ್ಣ ಒಂದು ದಿವಸ ಬೇಸಿಗೆ ದಿವಸದಾಗ ಹೊಲದಾಗ ಗಳ್ಯಾ ಹುಡಿದ ಹೌದು ಗಳ್ಯಾದ ಬೆನ್ನ ಹತ್ತಿ ತಮ್ಮ ಬಿಸಿಲಾಗ ತಿರ್ಗಾಡಕತ್ತು ಹಿಂದಿಂದ ಹಿಂದಿಂದ ಹೌದಪ್ಪ ಹೌದು ಬಿಸಿಲಾಗ ತಿರ್ಗಾಡದ ನೋಡಿ ಅಣ್ಣ ತಾನ ಏನಂತಾನ ನನ್ನ ತಮ್ಮ ನನ್ನಂಗ ಹೈರಾಣ ಆಗೋದು ಬೇಡ 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 ಇವನಿಗೆ ನೆಳ್ಳಾಗಿಡ್ಬೇಕು ಹೌದು ಅಂದಾಗೆ ನನ್ನ ಹಡದವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ ತಿಳ್ಕೊಂಡು ತಮ್ಮಗ ಸಾಲಿಗೆ ಹಚ್ಚದ ಹಚ್ಚದ ತಮ್ಮ ಸಾಲಿ ಕಲಿತಿದ್ದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಹೌದು ಮಂದಿ ಹೊಲ ಮಾಡ್ಕೋತೆ 15 ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ ಹಾ 15 ಎಕರೆ ಹೊಲ ಗಳಿಸದ ತಮ್ಮಗ ರೊಕ್ಕ ತುಂಬತಿದ್ದ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ಊರನ್ ಹಿರಿಯರ ಅಲ್ಲಕತ್ರು ಏನಂತ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ಪರದೇಶಿ ಮಗ ದುಡ್ದು 15 ಎಕರೆ ಹೊಲ ಗಳಿಸದ ಹೌದು ದೊಡ್ಡವಾಗ್ಯಾನ ಇವನಿಗೊಂದು ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಊರನ್ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದಳು ಬಂದ್ರು ದೇವ್ರ ಮಕ್ಕಳು ಕೊಟ್ಟ 5-6 ಮಕ್ಕಳು ಹುಟ್ಟುದು ಹುಟ್ಟುದು 5-6 ಮಕ್ಕಳು ಹುಟ್ಟುದು ತಮ್ಮನ ಸಾಲಿನ ಮುಗಿತ್ತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗೆ ತಮ್ಮ ಕಡಿಮೆ ಬಿದ್ದಿದ್ದ ಹೌದು ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ಕೇಳಿದ ಕೂಡಲೇ ತಮ್ಮ ವಿಚಾರ ಮಾಡ್ತಾನ ಏನಂತ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ ಅಕ್ಕನ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರೆ ನಮ್ಮ ಅಣ್ಣ ಇನ್ನೂ ಎಷ್ಟು ಹೈರಾಣಕ್ಕೆ ಬಿಡ್ತಾನ ನಾನೇ ನಮ್ಮ ಅಣ್ಣಗೆ ಹೈರಾಣಕ್ಕೆ ಹಾಕದಂಗ ಆಗ್ತದೆ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ತಾನ ಏನ್ ಹೇಳ್ತಾನ್ರಿ ನೋಡ್ರಿ ಒಮ್ಮೆ ಇಷ್ಟು ರೊಕ್ಕ ತಗೊಂಡ್ ಬಾ ಅಂದ್ರೆ ನಾ ಎಲ್ಲಿಯೂ ತಗೊಂಡ್ ಬರ್ಲಿ ಎಲ್ಲಿ ಎತ್ತುಕೊಂಡು ಬರ್ಲಿ ನಾ ಊರಿಗೆ ಹೋಗಿ ಬರ್ತೀನಿ ಹೌದು ಊರಿಗೆ ಹೋಗಿ ಬರ್ಲಿಕ್ಕೆ ನನಗೆ ಟೈಮ್ ಆಗ್ತದ ದಿವಸಗಳು ಹೋಗ್ತಾವ ಹೊಕ್ಕವ ಹೋಗಿ ರೊಕ್ಕ ತಗೊಂಡ್
ಬಂದು ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತಾನೆ ಅಂದ ತಮ್ಮ. ಅಧಿಕಾರಿಗಳು ಯಾಕೆ ಆಗಲ್ಲ ಅಂದ್ರು. ಊರಿಗೆ ಬಂದ ಅಣ್ಣನ ಮುಂದೆ ಹೇಳ್ಬೇಕಂತಾನ ಬಾಯಾಗಿನ ಮಾತು ಬರಲ್ಲ. ಹೌದು, ಯಾಕ್ರಿ? ಯಾಕಂತ ಕೇಳಿದ್ರು ತಂದೆನೂ ಅವನೇ ಆಗಿದ್ದು, ತಾಯಿನೂ ಅವನೇ ಆಗಿದ್ದ. ಮೊದಲ ಅಣ್ಣಗ ಪ್ರೇಮ ಇತ್ತು, ಪ್ರೀತಿ ಇತ್ತು. ಅಣ್ಣನ ಮ್ಯಾಗ ಪ್ರೇಮ ಇತ್ತು. ಅಣ್ಣನ ಮ್ಯಾಗಿನ ಪ್ರೇಮದಿಂದ ಆ ತನ್ನ ಮಾತ ಯಾರ ಮುಂದೆ ಅಣ್ಣನ ಮುಂದೆ ಹೇಳಿರ ತನ್ನ ಹೊಟ್ಟೆಗೆ ಇಟ್ಟುಕೊಂಡ ಒಂದು ದಿವಸ ವಿಚಾರ ಮಾಡ್ತಾನ. ಹಿಂಗೆ ನಮ್ಮ ಅಣ್ಣನ ಋಣದಾಗ ನಾನು ಎಷ್ಟು ದಿವಸ ಕೂತು ಊಟ ಮಾಡ್ಲಿ, ನಮ್ಮ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ. ನಾನು ಸ್ವಲ್ಪ ಅವನ ಕೈಯಾಗ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹೊಲಕ್ಕೆ ಹೋಗಿ ಅಣ್ಣನ ಕೈಯಾಗ ಕೆಲಸ ಮಾಡ್ಲಕತ್ತ. ಅಣ್ಣ ನೋಡತ್ತಾನ, ತಮ್ಮ ನಿನಗೆ ಹಿಂಗ ಹೈರಾಣ ಆಗಲಿಕ್ಕೆ ಸಾಲಿ ಕಲಿಸಿಲ್ಲೋ, ನೀ ನೌಕರಿ ಮಾಡ್ಕೋ. ನೌಕರಿ ಮಾಡ್ಕೊಂಡಾಗೆ ನನ್ನ ಹಡ್ದವ್ರ ಆತ್ಮಕ್ಕೆ ಶಾಂತಿ ಸಿಗ್ತದ, ನನಗ ಖುಷಿ ಆಗ್ತದ, ನನಗ ಖುಷಿ ಪಡಿಸೋ ತಮ್ಮ ಅಂದ. ಅವಾಗ ತಮ್ಮ ಹೇಳ್ತಾನ ಬಾಯಿ, ಅಣ್ಣ ನೀ ಖುಷಿ ಪಡೋ ಟೈಮ್ ಅವಾಗೆ ಬಂದಾದ. ಅಧಿಕಾರಿಗಳ ಲಂಚ ಕೇಳ್ಯಾರಣ್ಣ, ಈ ರೊಕ್ಕದ ಸಲುವಾಗಿ ನಿನ್ನ ಮುಂದೆ ಹೇಳಾರ ಬಟ್ಟಕ್ಕೆ ನನ್ನ ಮನಸ್ಸಿನಾಗ ಇಟ್ಟುಕೊಂಡಿನಂದ. ಅವಾಗ ಅಣ್ಣ ತಾನ ತಮ್ಮ ತಾಯಿ ತಂದೆ ಆಸ್ತಿ ಅಂತೂ ಏನೂ ಇಲ್ಲ. ನನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸೀನಿ, ಒಂದು ಬಿಲ್ಡಿಂಗ್ ಮನಿ ಗಳಿಸೀನಿ. ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲನೇ ಹೋಲಿ ಮನಿನೇ ಹೋಲಿ, ನೀ ಮಾತ್ರ ಹೈರಾಣ ಆಗೋದು ಬೇಡ ಅಂದ ಅಣ್ಣ. ತಮ್ಮಗೂ ಖುಷಿ ಆಯ್ತು. 15 ಎಕರೆ ಹೊಲ ಬ್ಯಾಂಕಿಗೆ ಮಾರ್ಕೆಸ್ ಮಾಡಿ ರೊಕ್ಕ ತಗೊಂಡು ಬಂದ. ಕಡಿಮೆ ಬಿದ್ದು ಊರನ್ ಹಿರಿಯರ ಕೈ ಕಾಲು ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ. ಸುರುವಿಗೆ ತಮ್ಮಗ 35,000 ರೂಪಾಯಿ ಪಗಾರ ಬರ್ತಿತ್ತು. ಎಷ್ಟು ಬರ್ತಿತ್ತು? 35,000 ರೂಪಾಯಿ ಪಗಾರ ಬರ್ತಿತ್ತು. ಭಾರಿ ಸಂಸಾರ ನಡೆದಿತ್ತು. ಒಂದ್ ದಿವಸ ಅಣ್ಣಿದ್ದ ಹೊಲಕ್ಕೆ ಹೊಂಟಿದ. ಊರನ್ ಹಿರಿಯರು ಕರೆದು ಕೇಳ್ತಾರ, ಏ ತಮ್ಮ ನಿನ್ನಂಗ ನಮ್ಮ ಊರಾಗೆ ಯಾರು ಸಂಸಾರ ಮಾಡ್ಲಿಲ್ಲ. ತಾಯಿ ತಂದಿ ಇರ್ಲಾರ್ದ ಪರದೇಶ ಮಕ್ಕಳು ದುಡ್ದು 15 ಎಕರೆ ಹೊಲ ಗಳಿಸಿದಿ, ತುಂಬಿ ತಮ್ಮಗ ನೌಕರಿ ಮಾಡಿಸಿದಿ. ನಿಮ್ ಮುಂದೆ ಯಾರು ಇಲ್ಲೋ, ನಮ್ಮ ಊರಾಗ ನೀವ್ ಇದ್ದಿದ್ದೆ ನಮಗ್ ಹೆಮ್ಮೆ ಅಂತೇಳಿ ಖುಷಿದಿಂದ ಮಾತಾಡಿದ್ರು. ಇನ್ನ ಒಂದು ಮಾತು ಹೇಳ್ತಾರ ಅವ್ರು, ತಮ್ಮ ನಿಂದು ಲಗ್ನ ಆಗ್ಯದ, ಮಕ್ಕಳು ಹುಟ್ಟ್ಯಾವ, ನಿನ್ನ ತಮ್ಮನು ದೊಡ್ಡವಾಗ್ಯಾನ, ನಿನ್ನ ತಮ್ಮಂದೊಂದು ಲಗ್ನ ಮಾಡಿಬಿಡು, ನಿನ್ನ ಭಾರ ಇಳ್ದಂಗ ಆಗ್ತದ ಅಂದ್ರು. ಅವ್ರು ಹೇಳೋದನ್ನ ಕರೆಕ್ಟ್ ಅದ. ನನ್ನ ತಮ್ಮಗನು ನೌಕರಿ ಆಗ್ಯದ, ಒಂದು ಹೆಣ್ಣು ತೆಗೆದು ನನ್ನ ತಮ್ಮಗ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಒಂದು ಹೆಣ್ಣು ತೆಗೆದು ತಮ್ಮಗ ಲಗ್ನ ಮಾಡ್ದ. ತಮ್ಮನ ಹೆಂಡತಿ ನಡ್ಲಿಕ್ಕೆ ಮನಿಗೆ ಬಂದಳು. ತಮ್ಮನ ಹೆಂಡತಿ ನಡ್ಲಿಕ್ಕೆ ಮನಿಗೆ ಬಂದಳು. ಇವ್ರವ್ ಮನಿಗೆ ಬಂದ್ರು. ಆ ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡಾಡಕತ್ತು. ಲಗ್ನ ಆಗಿನ ಒಂದು ತಿಂಗಳು ಆಗಿಲ್ಲ. ಏನು ಓಡಾಡಕತ್ತ ಕೇಳಿದ್ರ, ನಮ್ ಬಾವರೇ ಹೊಲದೊಳಗ ದುಡಿತಾನ, ಇನ್ಕಮ್ ಏನು ಇಲ್ಲ. ನಮ್ ಬಾವಂದ ಏನು ಇಲ್ಲ. ನನ್ನ ಗಂಡಗ 35,000 ರೂಪಾಯಿ ಪಗಾರ ಅದ. ಹೆಂಗರೆ ಮಾಡಿ ನನ್ನ ಗಂಡಗ ತಗೊಂಡು ನಾ ಬ್ಯಾರಿ ಆದಂದ್ರ ನನ್ನ ರೊಟ್ಟಿ ತುಪ್ಪದಾಗ ಬೀಳ್ತ ತಿಳ್ಕೊಂಡು ತಮ್ಮನ ಆಸೆ ಮಾಡಿ ಗಂಡ ಕರೆದು ಹೇಳ್ತಾಳ, ರೀ ನಿಮ್ಮ ಅಣ್ಣನ ಕಿರಿಕಿರಿ, ನಿಮ್ಮ ವೈನಿ ಕಿರಿಕಿರಿ, ಚುಕ್ಕೋಳ ಕಿರಿಕಿರಿ ನನಗ ತಿಂಗಳದಾಗೆ ಸಾಕಾಗ್ಯದ್ರಿ. ನಿಮ್ಮ ಅಣ್ಣ ಬೇಕೇನು ನಾ ಬೇಕಂತ ಕೇಳಿದ್ರು ತಮ್ಮನ ಹೆಂಡತಿ. ಕುತ್ರ ಹೆಂಡತಿದ್ದ, ನಿತ್ರ ಹೆಂಡತಿದ್ದ, ಹೆಂಡತಿ ಶಾರಿಗೆ ಹಿಡ್ಕೊಂಡು ತಿರುಗಾಡ್ತಿದ್ದ. ಒಂದು 3 ತಿಂಗಳು ಹಾಗಿರ್ತಾರಪ್ಪ. ಅದು ಹೆಂಡತಿ ಮಾತು ಕೇಳ್ತಾನ, ಏ ವಿಚಾರ ಮಾಡಕ್ ಹೋಗ್ಬೇಡ, ಬಿಟ್ರು ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ, ಖರೆ ನಿನಗ್ ಬಿಡಲ್ಲ ಅಂತ ಹೇಳ್ದೆ ಹೆಂಡತಿ. ಬಿಟ್ರ ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ, ಖರೆ ನಿನಗೆ ಬಿಡಲ್ಲ ಅಂತ ಹೇಳ. ಬಿಟ್ರು ನನ್ನ ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು, ನಿನಗೆ ಬಿಡಲ್ಲ ಅಂತ ಕೂಡಲೇ ತಮ್ಮನ ಹೆಂಡತಿ ಖುಷಿ ಆಯ್ತು. ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡು ಬಂದು ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಅಣ್ಣನ ಬಲ್ಯಕ್ಕೆ ಬಂದತ್ತಾನ. ಏನಂತ, ಅಣ್ಣ ಈ ಮನ್ಯಾಗ ಸಟ್ಟ ನಡೆದಾಗಲ್ಲ, ಬ್ಯಾರಿ ಮಾಡಿಕೊಡು. ಬ್ಯಾರಿ ಮಾಡಿಕೊಟ್ಟೆ ಅಂದ್ರೆ ಈ ಊರಾಗಿರ್ತೀನಿ, ಇಲ್ಲಕಂದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಂದ ತಮ್ಮ. ತಮ್ಮಗ್ ಹೂ ಬೆಳೆಸ್ದಂಗ ಬೆಳೆಸಿದ ಅಣ್ಣ. ಅಣ್ಣ ತಾನ, ತಮ್ಮ ಬಡತನ ಪರಿಸ್ಥಿತಿ ಒಳಗೆ ಹುಟ್ಟಿ ಬಂದೀವಿ. ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾನ, ತೊಡಿ ಮರಿ ಮಾಡಿ ಊಟ ಮಾಡೋಣ ತಮ್ಮ. ಲಗ್ನ ಆಗಿ ವರ್ಷ 2 ವರ್ಷ ಆಗಿಲ್ಲ, ತಿಂಗಳದಾಗೆ ನೀ ಬ್ಯಾರಿ ಅದಂದ್ರೆ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ. ಮನಿ ಮರ್ಯಾದೆ ಹಾಳ ಮಾಡಬೇಡ ಅಂದ ಕೂಡಲಿ ನಾವಾಗ ತಮ್ಮ ತಾನ, ನಾನು ನನ್ನ ಹೆಂಡತಿಗೆ ಮಾತು ಕೊಟ್ಟು ಬಂದೇನಿ.
ಕರೆ ನಾ ಕೇಳ್ತೀನಿ ಕರೆ ಮನ್ಯಾಗ ಇದ್ದಿದ್ ಕೇಳಲಾಗ್ಯಾದ. ಹೌದೌದು. ನನಗೆ ಬ್ಯಾರಿ ಮಾಡಿ ಕೊಡು ಅಂದ. ಅಂದ. ಬ್ಯಾರಿ ಮಾಡಿ ಕೊಡು ಅಂದ ಕೂಡಲಿನ ಅಣ್ಣ ಅತ್ತಾನ, ಏನಂತ? ತಮ್ಮ ನನ್ನ ಕೈಲಿ ಅಂತೂ ನಾ ಬ್ಯಾರಿ ಮಾಡಿ ಕೊಡೋದು ಆಗುದಿಲ್ಲ. 4 ಮಂದಿಗೆ ನೆರೆಸಿ ನೀನು ಪಾಲ್ ತಗೋ ಅಂದ. ಹೌದೌದು. ಯಾಕಾಗಲ್ಲ ಅಣ್ಣ ತಿಳಿದುಕೊಂಡು 4 ಮಂದಿಗೆ ನೆರೆಸಿ ಅಣ್ಣ ಗಳಿಸಿರ್ತಕ್ಕಂಥ ಹೊಲದೊಳಗ 7.5 ಎಕರೆ ಹೊಲ ತಗೊಂಡ ಒಂದು ಮನಿ ತಗೊಂಡ. ಹೌದು. ಬ್ಯಾರಿ ಆದ. ಬ್ಯಾರೆ ಆದ ಅಣ್ಣ ಒಂದು ಸಣ್ಣ ತಪ್ಪು ಮಾಡ್ದ. ಯಾರಿಪ್ಪ ಸಣ್ಣ ತಪ್ಪ? ಏನು ತಪ್ಪು ಮಾಡ್ದ ಅಂತ ಕೇಳಿದ್ರ, ಬ್ಯಾಂಕಿನ ಸಾಲ ಊರನವ್ರ ಸಾಲ ಯಾರ ಮುಂದೂ ಹೇಳಿಲ್ಲ, ತನ್ನ ಕೊಳ್ಳಾಗೆ ಹಾಕೊಂಡ ಅಣ್ಣ. ಹೌದು. ಅದೇ ರೋಣಿ ಮಿರ್ಗ ಮಳಿ ಆಗಿತ್ತು. ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ. ಏನಂತ? ಯವ್ವಾ ತಮ್ಮರ ಕೈ ಬಿಟ್ಟು ಹೋದ. ನಿನಗ ನಂಬಿ ಊರನವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡ ನಿನ್ನ ತಾಯಿ ಇದರಿಂದ ಪಾರ ಮಾಡೋತ್ತೇಳಿ ನಮಸ್ಕಾರ ಮಾಡಿ ಬೀಜ ಬಿತ್ತದ, ಬೀಜ ನಾಡ್ತು. ಮುಂದೆ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ, ಬೆಳಿ ಎಲ್ಲ ನಡಬರಿಕೆ ಮಣಿಗೆ ಹೋದು. ಒಂದ್ ಕಾಳು ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. ಬಿತ್ತಿದ ಬೀಜ ಅಣ್ಣನ ಕೈಯಾಗ ಬರ್ಲಿಲ್ಲ. 1 ವರ್ಷ ಆಯ್ತು. ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಕತ್ರ, ಊರನ ಸಾಲಗಾರರು ಬಂದು ಮನಿ ಮುಂದೆ ಕುಂದ್ರಕತ್ರು. ಅಣ್ಣ ಸಾಲ ಕಂಜಿ ಹೊಲಾನು ಬಿಟ್ಟ, ಮನಿನು ಬಿಟ್ಟ, ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರ್ಗಾಳಕತ್ತ ಹುಚ್ಚಾಗಿ. ಒಂದ್ ದಿವಸ ಛೀ ಅನಿಸತ್ತಾನ. ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರ್ಗಾಳಿ? ನಾ ಇದ್ದಿದ್ದು ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ. ಸಾಲಗಾರರಿಗೆ ಗೊತ್ತಾಯ್ತಂದ್ರ ನನಗೆ ಹಿಡಿದು ಕಟ್ಟುತ್ತಾರ. ನನಗೆ ಹಿಡಿದು ಕಟ್ಟಿದ್ರಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ. ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಹೌದು. ಪ್ರಪಂಚ ಗೆದ್ದಂದ್ರೆ ಏನು? ಸಾಯ್ಬೇಕಂದ. ಇದು ಯಾರ ಸಲುವಾಗಿ? ತಮ್ಮನ ಹೆಂಡತಿ ಸಲುವಾಗಿ ಸಾಯ್ಬೇಕು. ನನ್ನ ಊರಾಗೆ ಸಾಯ್ಬೇಕು, ನನ್ನ ಮನೆಗೆ ತೆಲಿಕೊಂಡು ಸಾಯ್ಬೇಕು ಅಂತ ತಿಳ್ಕೊಂಡು ತನ್ನ ಊರಿಗೆ ಬಂದ. ತನ್ನ ಊರಿಗೆ ಬರುತ್ತಾನ ತಮ್ಮ ಕಟ್ಟಿ ಮ್ಯಾಗ ಕೂತು ನ್ಯಾಯ ಮಾಡಕತ್ತಿದ್ದ. ಎಲ್ಲ ಅನುಕೂಲ ಇತ್ತು. ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ಹೊಡ್ತಾನ. ಏನಂತ? ತಮ್ಮ ಈ ವರ್ಷ ಅಂತೂ ಮಳಿ ಚಂದ ಆಗ್ಲಿಲ್ಲ, ಬೆಳಿ ಕೈಗೆ ಬರ್ಲಿಲ್ಲ. ಹೋದ ವರ್ಷ ಒಂದ್ ಸ್ವಲ್ಪ ಜ್ವಾಳ ಕಾಳು ಉಳ್ದಾವ. ಜ್ವಾಳ ಕಾಳಿಗೆ ಹೆಗ್ಗಣ ಇಲಿ ಹತ್ತೇವ್. ತಮ್ಮ ಹೆಗ್ಗಣಿ ಎಣ್ಣೆ ಒಯ್ಬೇಕತ್ತೀನಿ, ರೊಕ್ಕ ಇಲ್ಲ, ರೊಕ್ಕ ಕೊಡು ತಮ್ಮ ಅಂತೇಳಿ ಅಣ್ಣ ಬೇಡ್ಕೊಳಕತ್ತ ತಮ್ಮನ ಮುಂದ. ಕೂಡಿದ್ದಾಗ ಟಾರ್ಚ್ ಬಟ್ಟೆ ಹಾಕೊಂಡು ತಿರುಗಾಡ್ತಿದ್ದ ಅಣ್ಣ. ಅಣ್ಣನ ಬಟ್ಟೆ ಹೊಲಸಾಗಿದ್ದು, ಅಣ್ಣನ ಬಟ್ಟೆ ಹರಿದಿದ್ದು. ಅಣ್ಣನ ಪರಿಸ್ಥಿತಿ ನೋಡಿ ತಮ್ಮಗ ದುಃಖ ಆಗ್ಲಕತ್ತು. ಅವಾಗ ತಮ್ಮ ಅಣ್ಣ ನೀ ದೊಡ್ಡವದಿಯೋ, ನೀ ದೊಡ್ಡವನದೊಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಹೊಡ್ತಿ. ಅಣ್ಣ ನಿನಗ್ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ಅಣ್ಣ ನಿನಗ್ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ನಿನಗ್ ರೊಕ್ಕ ಕೊಡಂಗಿಲ್ಲ, ಹೆಗ್ಗಣಿ ಹಣ್ಣಿನೇ ಕೊಡ್ತೀನಿ ಅಂತ ತಾಮಿದ್ದಾವ. ಅಣ್ಣ ನಿನಗ್ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ, ರೊಕ್ಕ ಕೊಡಂಗಿಲ್ಲ ಅಣ್ಣ, ನಿನಗೆ ಹೆಗ್ಗಣಿ ಹಣ್ಣಿನೇ ಕೊಡ್ತೀನಿ ಅಂತ ತಿಳ್ಕೊಂಡು ಓಡ್ಕೋತ ಅಂಗಡಿಗೆ ಹೋಗಿ ಹೆಗ್ಗಣಿ ಹಣ್ಣಿ ತಂದ ಅಣ್ಣನ ಕೈಯಾಗ ಕೊಟ್ಟ. ಅಣ್ಣ ಫುಲ್ ನಗಲಕತ್ತ. ಅಣ್ಣ ನಗಲಕತ್ತನ ತಿಳ್ಕೊಂಡು ತಮ್ಮನ ನಗಲಕತ್ತ. ಅಣ್ಣ ಸಾಯ್ತಾನ ತಮ್ಮ ಗೊತ್ತಿಲ್ಲ. ಅಣ್ಣ ಸಾಯ್ತಾನ ತಮ್ಮ ಗೊತ್ತಿಲ್ಲ. ಅದೇ ಖುಷಿ ಒಳಗ ಅಣ್ಣ ಮನೆಗೆ ಬಂದ. ಮನೆಗೆ ಬರತ್ತಾನ ಹೆಂಡತಿ ಅನ್ನ ಕೊಲಿ ಮ್ಯಾಗ ಇಟ್ಟಿದ್ಳು. ಅನ್ನ ಕುದಿಲಿಕತ್ತಿತ್ತು. ಆ ಕುದಿತಕ್ಕಂತ ಅನ್ನದೊಳಗ ವಿಷ ಹಾಕ್ಲಕತ್ತ ಅಣ್ಣ. ವಿಷ ಏನಂತೇಳಿ ಹಾಕ್ತಾನ ಅಂತ ಕೇಳಿದ್ರ, ಇವತ್ತು ಊಟ ಭಾರಿ ಆಗ್ತದ್ರು ಅಂತೇಳಿ ಹಾಕದ. ಭಾರಿ ಆಗ್ತದ್ರು ಅಂದ ಕೂಡಲೇ ಹೆಂಡತಿ ಅಲ್ಲೇ ಕೂತಿದ್ಳು. ಹೆಂಡತಿಗೆ ಗೊತ್ತಾಯ್ತು, ಕಂಡಾಗಿ ನೀರು ಹನಿ ಹನಿಯಾಗಿ ತಳಗ ಬೀಳಕತ್ತು. ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು. ಮಕ್ಕಳು ಕೇಳ್ತಾವ ತಾಯಿಗೆ, ಯವ್ವಾ ಈ ಅನ್ನ ಯಾವಾಗ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೇ? ತಾಯಿ ಅಲ್ಲಕತ್ತು ಮಕ್ಕಳು. ಮಕ್ಕಳು ಹಸ್ತಿದ್ದು. ಅವ್ವ ಅನ್ನ ಯಾವಾಗ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೇ ಅಂದ ಕೂಡಲೇನೆ ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಸೆರಗುತ್ತಾ ಇದೆ, ನೆಲ ತೊಯ್ಲಿಕ್ಕತ್ತು. ಸೆರಗು ತೊಯ್ದು ನೆಲ ತೊಯ್ಲಿಕ್ಕತ್ತು. ಅನ್ನ ಕುದಿತ್ತು. ಆ ಕುದಿರ್ತಕ್ಕಂತ ತಾನು ಬಡಿಸ್ಕೊಂಡ್ಳು, ಗಂಡಗನ್ನು ಬಡಿಸಿದ್ಳು. ಮಕ್ಕಳಿಗೆ ಬಡಿಸ್ಬೇಕಂತ ತಾಯಿ ಕೈ ನಡಗಲಿಕ್ಕೆ ಚಾಲು ಮಾಡಿದ್ರು. ಮಕ್ಕಳಿಗೆ ಇಸದನ್ನ ನೀಡಬೇಕತ್ತಳ, ಕೈ ನಡಗಲಿಕ್ಕೆ ಚಾಲು ಮಾಡುದು. ಗಂಡ ಹೇಳ್ತಾನ, ಸತಿ ಗಟ್ಟಿ ಧೈರ್ಯ ಮಾಡು. ನಾವೇ ಹೋದ ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕ? ನಮ್ಮ ಮಕ್ಕಳು ಯಾರಿಗ ಬಾರ ಆಗೋದು ಬೇಡ, ನಮ್ಮ ಮಕ್ಕಳು ಯಾರಿಗ ವಜ್ಜ ಆಗೋದು ಬೇಡ. ನಮ್ಮ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೋಗೋನು ಸತಿ ಅಂತೇಳಿ ಇವನು ಹೆಣ್ತಿ ತೆಕ್ಕಿಗೆ ಬಿದ್ದಳ್ಳಕತ್ತ. ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದ್ರು. ಗಟ್ಟಿ ಧೈರ್ಯ ಮಾಡಿ ಇಸದನ್ನ ನೀಡಿದ್ರು. ಹಸ್ತಿರ್ತಕ್ಕಂತ ಮಕ್ಕಳು ಊಟ ಮಾಡ್ಲಕತ್ತು, ಇಸ ಏರ್ಲಕತ್ತು, ಕಿಡಿ ಮರಿಯಾಗಿ ಒದ್ದಾಡಕತ್ತು. ಮಕ್ಕಳು ಕಿಡಿ ಮರಿಯಾಗಿ ಒದ್ದಾಡಕತ್ತು. ಮಕ್ಕಳ ಕಷ್ಟ ನಾವೇಲೆ ನೋಡೋಣ ತಿಳ್ಕೊಂಡು ಇವರು ಗಂಡ ಹೆಂಡತಿ ಇಸದ
ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು. ತಾಯಿ ತಂದೆ ಸತ್ತ ಮ್ಯಾಲ ಒಂದೊಂದಾಗಿ ಮಕ್ಕಳು ಸಾಯ್ಲಿಕ್ಕತ್ತು. ಎಲ್ಲಾರು ಸತ್ತರು. ಮನೆ ತುಂಬಾ ಹೆಣ ಬಿದ್ದು ಅದ್ರೊಳಗ ಒಂದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು. ಇಸ ಏರಾರ್ದಾಗಿತ್ತು. ಹೌದು, ತುಸು ಉಂಡಿತ್ತು. ಇಸ ಏರ್ಲಕತ್ತಿತ್ತು. ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ಣತಮ್ಮರು ಸತ್ತಿರ್ತಕ್ಕಂಥ ವಿಷಯ ಮೊದಲನ ಮನೆ ನಮ್ಮ ಕಾಕ ಹೇಳ್ಬೇಕಂತ ತಿಳಿದುಕೊಂಡು ರಾತ್ರಿ ಬಾರದಾಗ ಕಾಕ ಕಾಕತ್ತದ ಕೂಸ ಬಾಯಿದ ರಗತ ಜಿಗಲಿಕ್ಕತ್ತದ. ಕಾಕ ಕಾಕತ್ತದ ಕೂಸ ಬಾಯಿದ ರಗತ ಜಿಗಲಿಕ್ಕತ್ತದ. ಕಾಕನ ಮನೆ ಸನಿ ಮಾಡ್ಕೊಳಕತ್ತದ. ಕಾಕನ ಮನೆ ಬತ್ತು. ಕಾಕನ ಮನೆ ಬಾಗಿಲು ಬಡಿಬೇಕತ್ತದ. ಕೂಸಿನ ಕೈಯಾಗ ತ್ರಾಣಿಲ್ಲ. ಕೂಸನು ಕಾಕನ ಹೊಸ್ತಲ ಮ್ಯಾಗ ತೆಲಿಕೊಟ್ಟು ಪ್ರಾಣ ಬಿಡ್ತು. ಕಾಕನ ಹೊಸ್ತಲ ಮ್ಯಾಗ ತೆಲಿಕೊಟ್ಟು ಪ್ರಾಣ ಬಿಡ್ತು. ಮುಂಜಾನೆ ಅದು ಕಾಕ ಬಾಗಿಲು ತೆಗದ ನೋಡತ್ತಾನ ಅಣ್ಣನ ಮಗ ಹೊಸ್ತಲ ತೆಲಿಕೊಟ್ಟು ಮಲ್ಕೊಂಡದು ತಿಳ್ಕೊಂಡ. ಅಣ್ಣಗ ವೈನಿಗೆ ಬೈತಾನ. ನಮ್ಮ ಅಣ್ಣ ನಮ್ಮ ವೈನಿ ಎಷ್ಟು ಹುಚ್ಚದಾರೋ. ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ. ಬಂಗಾರ ಅಂತ ಮಕ್ಕಳು ಕೊಟ್ಟಾನ ಇವರಿಗೆ. ಮಕ್ಕಳ ಖಬರಿಯಲ್ಲಿ ನೋಡ ತಿಳಿದುಕೊಂಡು ಎತ್ತಿ ಒಯ್ದು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕಂತಾನ. ಕೂಸು ಹೆಡಕ್ವಾಗಿತ್ತು. ಸತ್ಯದ ಗೊತ್ತಾಯ್ತು. ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ. ನಮ್ಮ ಅಣ್ಣ ನಮ್ಮ ವೈನಿ ನನ್ನ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೋಬಹುದು. ಮೊದಲು ನಮ್ಮ ಅಣ್ಣಗ ನಮ್ಮ ವೈನಿಗೆ ಹೇಳ್ಬೇಕಂತ ತಿಳಿದುಕೊಂಡು ಅಣ್ಣ ವೈನಿ ಅಂತ ಬಂದು ಮನ್ಯಾಗ ಹಣಿಕೆ ಹಾಕದ. ಮನೆ ಬಾಕಲು ತೆರೆದಿತ್ತು. ಮನೆ ತುಂಬಾ ಹೆಣ ಬಿದ್ದಿದ್ದು. ಕೂಸಿಗೆ ಅಲ್ಲೇ ಇಳಿಸಿ ಅಣ್ಣನ ಸನಿ ಬಂದತ್ತಾನ. ಅಣ್ಣ ಎಂತ ಗಾತ್ ಮಾಡಿದ್ವು. ಎಂತ ಕರ್ಮದಾಗ ಹಾಕಿದ್ವು. ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟಿಯಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಬೋರ್ಯಾಡಿ ಅಳ್ಳಕತ್ತ. ಅಣ್ಣ ನೀ ಇರ್ಲಾರ್ದಿ ಭೂಮಿ ಮ್ಯಾಲ, ನಿನ್ನ ಮಕ್ಕಳು ಇರ್ಲಾರ್ದಿ ಭೂಮಿ ಮ್ಯಾಲ. ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು. ಆ ಹೆಣ್ಣು ನನಗ ನಿನಗ ದೂರ ಮಾಡ್ಯದ ಅಣ್ಣ. ಆ ಹೆಣ್ಣು ನಿಮಗೆ ಈ ಪರಿಸ್ಥಿತಿ ತಂದದ ಅಣ್ಣ. ಆ ಹೆಣ್ಣು ನನಗ ಬ್ಯಾಡ. ನಾನು ನಿನ್ನ ಸಂಕಟ ಸಾಯ್ತೀನೋ ಅಣ್ಣ ತಿಳಿದುಕೊಂಡು ಅದೇ ಇಷ್ಟದನ್ನ ಊಟ ಮಾಡಿ ತಮ್ಮನು ಪ್ರಾಣ ಬಿಟ್ಟ. ಯಾರದಿಂದ? ತಮ್ಮನ ಹೆಂಡತಿಯಿಂದ, ನಿಮ್ಮ ಮೌಂದಿಂದ. ನೀವ್ ಹೇಳ್ತೀರಿ ನಮ್ಮ ಮೌ ಮನಸ್ಸು ಮಾಡಿದ್ರ ಉಳಿಸ್ತಾಳ ಅಂತ ಹೇಳ್ತೀರಿ. ಇಲ್ಲ ಅಂದ್ರೆ ಮರ್ಡರ್ ಮಾಡ್ತಾರ ಅಂತ ಹೇಳ್ತೀರಿ. ಮರ್ಡರ್ ಮಾಡೋದು ಕರೆನೇ ಅದು. ಮರ್ಡರ್ ಮಾಡೋರು ನೀವ್ ಹೆಂಗ್ ಹೆಚ್ಚಿಗೆ ಆಗ್ತಿರೋ. ಒಂದು ಹೆಣ್ಣಿನ ಜೀವ ಹೊಡೆದ್ರಿ, ಒಂದು ಸ್ವಂತ ಗಂಡನ ಜೀವ ಹೊಡೆದ್ರಿ, ಮಕ್ಕಳ ಜೀವ ಹೊಡೆದ್ರಿ, ಒಂದು ಫ್ಯಾಮಿಲಿನೇ ಹೊಡೆದ್ರಿ. ಕರೆ ಒಂದು ತುಂಬಿದ ಸಂಸಾರ ನೀವು ಸಾಯಿ ಹೊಡಿತೀರಂದ್ರ ನೀವ್ ಹೆಂಗ್ ಹೆಚ್ಚಿಗೆ ಆಗ್ತೀರಪ್ಪ. ನೀವ್ ಹೆಚ್ಚಿಗೆ ಆಗಲಕ್ ಬರುದಿಲ್ಲ. ಕುಂತಿ ಕರ್ಣಗ್ ಹಾಡಿದ್ರು. ಎದರದಿಂದ? ಸೂರ್ಯ ದೇವನ ಮಂತ್ರದಿಂದ. ಹೌದು. ಇನ್ನ ಲಗ್ನ ಆಗಿದಿಲ್ಲ ಕುಂತಿದ ಲಗ್ನ ಆಗಿದಿಲ್ಲ. ಸೂರ್ಯ ದೇವನ ಮಂತ್ರದಿಂದ ಕಿವಿದಿಂದ ಕರ್ಣಗ್ ಹಾಡಿದ್ರು. ಗಂಡಿರ್ಲಾರ್ದೆ ಈ ಮಗ ಹುಟ್ಟ್ಯಾದ. ಜಗತ್ತಿನೊಳಗ ನನಗ ಅಪಕೀರ್ತಿ ಬರ್ತದ. ನನಗ ಅಪಕೀರ್ತಿ ಬರ್ಬಾರ್ದು ತಿಳ್ಕೊಂಡು ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಕೂಸಿಗೆ ನೀರಾಗ ಬಿಟ್ಟಾಳ ಕುಂತಿ. ನಿಮ್ಮ ತಾಯಿ ಹುಟ್ಟಿದ ಕೂಸಿಗೆ ಒಯ್ದು ನೀರಾಗ ಬಿಟ್ಟಾಳ ಅಂದ ಬಳಕ ನಿಮ್ಮವು ಹ್ಯಾಂಗ ಹೆಚ್ಚಿಗೆ ಆಗ್ತಾಳ? ಹೆಚ್ಚಿನಕ್ಕಾಗಿ ಸಾಕಬೇಕಾಗಿತ್ತು. ತಗೊಂಡು ಮನೆಗೆ ಹೋಗ್ಬೇಕಾಗಿತ್ತು. ಅದೇ ಕೂಸಿಗೆ ತಗೊಂಡು ಲಗ್ನ ಆಗ್ಬೇಕಾಗಿತ್ತು. ಯಾಕಾಗ್ಲಿಲ್ಲ? ನಿಮ್ಮವ್ವಂದೇ ನೋಡ್ಕೊಂಡ್ರು ಖರೆ, ಆ ಕೂಸಿಂದ ನೋಡ್ಕೊಲಿಲ್ಲ. ಹೌದು. ನಿಮ್ಮವ್ವ ತನ್ನ ಕೀರ್ತಿ ಹಾಳಾಗ್ತದ ಈ ಕೂಸಿಂದ ತಿಳ್ಕೊಂಡು ಆ ಕೂಸಿಗೆ ಎತ್ತಿ ಒಯ್ದು ನೀರಾಗ ಬಿಟ್ಟಾಳಪ್ಪ. ನಿಮ್ಮವ್ವ ಹೆಚ್ಚಿನಕ್ಕೆ ಆಗೋದಿಲ್ಲ. ಜಗತ್ತಿನೊಳಗ ನಮ್ಮ ಅಪ್ಪನ ಹೆಚ್ಚಿನವದಾನ. ಹುಟ್ಸವ ಬ್ರಹ್ಮ ಅದಾನ. ರಕ್ಷಣೆ ಮಾಡವ ವಿಷ್ಣು ಅದಾನ. ಲಯ ಮಾಡವ ಮಹೇಶ್ವರ ದಾನ. ದಯ ಮಾಡವ ಮಹೇಶ್ವರ ದಾನ. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಸುಳಿದು ಸೋಸುವಂತ ಗಾಳಿಯು ನಿಮ್ಮ ದಾನ. ನಿಮ್ಮ ದಾನವನ್ನು ಉಂಡು ಬಗಳುವ ಪುಣ್ಯಗಳನ್ನು ಏನಂಬೆ ಕಾಣ ರಾಮನಾಥ ಅಂತೇಳಿ ಜೇಡರ ದಾಸಿ ಮೈನವ್ರು ಹೇಳ್ಯಾರ. ಭೂಮಿನೂ ನಮ್ಮ ಅಪ್ಪನೇ ತಯಾರು ಮಾಡ್ಯಾನ. ಇದೇನದಲ್ಲ ನಿಮ್ಮವ್ವನು ನಮ್ಮ ಅಪ್ಪನೇ ತಯಾರು ಮಾಡ್ಯಾನ. ಅದಕ್ಕೆ ಇರ್ಲಿ. ಸಿದ್ದಮಲಿಂಗರಾಯ ಅನುಗ ಹೊರದು ಕಳ್ಳ ಹರದ ಹೊಟ್ಟೆ ಕಣ್ಣಿಲೆ ಬೆಳಕ ತೋರಿಸಬೇಕೆ. ಪಡದಿನ ಕರ್ಕೊಂಡು ಮಾದೇವ ಮಾಳಪ್ಪಗ ಕೊಂಡು ಕೊಟ್ಟರ ಬ್ಯಾಕೆ. ಪಡದಿನ ಕರ್ಕೊಂಡು ಮಾದೇವ ಮಾಳಪ್ಪಗ ಕೊಂಡು ಕೊಟ್ಟರ ಬ್ಯಾಕೆ.
ನಾನೇ ದವರೆಲ್ಲ ಭೂಮಿ ಕಲಿಯುವ